ಈಗ ನೋಡಿ ಚುನಾವಣೋತ್ತರ ಸಮೀಕ್ಷೆಯ ಒಂದಷ್ಟು ಡೀಟೇಲ್ಸ್ ಅನ್ನು ನೋಡ್ತಾ ಇದ್ದೀವಿ. ಈಗಷ್ಟೇ ನಾವು ತಮಿಳುನಾಡು ಬಗ್ಗೆ ಮಾತಾಡ್ತಾ ಇದ್ವಿ, ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡೋದಿದೆ, ಪುದುಚೇರಿ, ಅಸ್ಸಾಂ, ಕೇರಳದ ಬಗ್ಗೆ ಕೂಡ ಮಾತಾಡೋದು ಬಹಳಷ್ಟು ಬಾಕಿ ಇದೆ. ನಂತರ ಪಂಚರಾಜ್ಯಗಳ ಚುನಾವಣೋತ್ತರ ಸಮೀಕ್ಷೆ ಬಹಳಷ್ಟು ಕುತೂಹಲವನ್ನು ಹೆಚ್ಚು ಮಾಡಿದೆ. ಈಗಾಗಲೇ ಜಿ ನ್ಯೂಸ್ನ ಸಮೀಕ್ಷೆಯನ್ನು ಕೂಡ ಗಮನಿಸಿದ್ದೀರಿ. ನಮ್ಮ ಪ್ಯಾನಲಿಸ್ಟ್ ಏನು ಹೇಳ್ತಾರೆ, ಕುತೂಹಲ. ಈಗ ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಎಲ್ಲರ ಚಿತ್ತ ಹರಿದಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳದತ್ತ. ಸರ್, ದೀದಿ ಬಗ್ಗೆ ಏನು ಹೇಳ್ತೀರಿ? ಅಮಿತ್ ಶಾ ಅವರ ಕಮಾಲ್ ಏನಾದ್ರು ವರ್ಕೌಟ್ ಆಗುತ್ತಾ? ಅದೇ ದೀದಿ ಓ ದೀದಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಜನ ಹೆಚ್ಚು ಕಡಿಮೆ ಮಾಡಿದ್ರೆ ಇವಾಗ ಮೋದಿ ಓ ಮೋದಿ ಅಂದ್ಬಿಡ್ತಾರೆ. ಇವಾಗ ಆಯ್ತಾ ಏನು ಇದನ್ನ ಅವ್ರಿಗೆ ಏನಂತಂದ್ರೆ, ಒಂದು ಕೇರಳ ಹೋದ್ರೆ ಹೋಗ್ಲಿ, ಹೆಂಗೂ ನಮ್ಗಲ್ಲಿ ಬರಲ್ಲ, ಜನ ಓಟ್ ಹಾಕಲ್ಲ. ಒಂದು ತಮಿಳ್ನಾಡು ಹೋದ್ರೆ ಹೋಗ್ಲಿ, ಹೆಂಗೂ ನಮ್ ಜನ ಓಟ್ ಹಾಕೋದಿಲ್ಲ. ಆಯ್ತಾ? ಸೊ ಆಸಾಮ್ ಚಿಕ್ಕ ರಾಜ್ಯ, ಆದ್ರೆ ವೆಸ್ಟ್ ಬೆಂಗಾಲ್ ಇದೆಯಲ್ಲ, ಅದೇ ಒಂದು ಥ್ರೆಟ್ ಅವ್ರಿಗೆ. ಸೊ ಅದು ಒಂದನ್ನು ಗೆದ್ರೆ ಇಡೀ ಇಂಡಿಯಾ ಗೆದ್ದಂಗೆ ಅವರು. ಆದ್ರಿಂದ ಪಶ್ಚಿಮ ಬಂಗಾಳದಲ್ಲಿ 15 ದಿವಸ ನಮ್ಮ ಗೃಹ ಮಂತ್ರಿ ಅಂತಕ್ಕಂಥ ಶಾ ಅವರು 15 ದಿವಸದಿಂದ ಅಲ್ಲಿ ಹೋಗಿ ಅಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಜನರಿಗೆ ಏನೇನು ಕೊಡಬೇಕು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಎಷ್ಟು ಕೆಟ್ಟದಾಗಿ ನಿಂದಿಸಬೇಕು ಪ್ರತಿಪಕ್ಷವನ್ನ, ಅದು ಒಬ್ಬ ಮಹಿಳೆಯನ್ನ ಅಷ್ಟು ಕೆಟ್ಟದಾಗಿ ನಿಂದಿಸ್ತಾನೂ ಇದ್ದಾರೆ. ಸೊ ಇದು ಬಹಳ ತಪ್ಪು. ಇದು ಪ್ರತಿಪಕ್ಷ ಬೇರೆ, ಇದು ಒಂದು ಫೇರ್ ಎಲೆಕ್ಷನ್ ನಡಿಬೇಕಾಗುತ್ತೆ. ಅದರ ಅರ್ಥ ಹೀಯಾಳಿಸ್ಬೇಕು, ನಿಂದಿಸ್ಬೇಕು ಅಂತ ಅಲ್ಲ. ಆಮೇಲೆ ಅಲ್ಲಿ ಇರ್ತಕ್ಕಂಥದ್ದು ಹೇಳಿದಲ್ಲ, ಬಂಗಾಳಿ ಅಸ್ಮಿತೆ ಅನ್ನೋದಿದೆ. ಇವರೆಲ್ಲ ಹೊರಗಡೆಯಿಂದ ಬಂದಿರತಕ್ಕಂಥವ್ರು ಇವರೆಲ್ಲ. ಇವ್ರು ಎಷ್ಟು ಬಾಯ್ ಬಡ್ಕೊಂಡ್ರು ಅಷ್ಟೇ ಅಲ್ಲ, ಬಂಗಾಳಿ ಅಸ್ಮಿತೆ ಇದೆಯಲ್ಲ ಅದು ಕೆಲಸ ಮಾಡುತ್ತೆ. ಅಲ್ಲಿ ಮಹಿಳೆ ಅನ್ನತಕ್ಕಂಥ ಒಂದು ಇದು ಇದೆಯಲ್ಲ ಅದು ಕೆಲಸ ಮಾಡುತ್ತೆ. ಅಲ್ಲಿ ಇನ್ನೊಂದಿಬ್ರು ಮಹಿಳೆಯರಿದ್ದಾರೆ, ಅವರು ಮಮತಾದಷ್ಟೇ ಸಮರ್ಥವಾಗಿರ್ತಕ್ಕಂಥವ್ರು ಇದ್ದಾರೆ. ಮಹುವಾ ಅವರು ಬಾಯಿಗೆ ಅಮಿತ್ ಶಾ ಸಿಕ್ಕಾಕೊಂಡು ಯಾರು ಸಂಸತ್ತೆ ಗಡಗಡ ನಡೆಸ್ಬಿಡ್ತಾರೆ ಅವರು. ಆಯ್ತಾ? ಸೊ ಅವರೊಬ್ರು, ಇನ್ನೊಬ್ರು ಘೋಷ್ ಅಂತಿದ್ದಾರೆ, ಯೋನಿ ಘೋಷ್. ಸೊ ಅವರಿಬ್ರು ಏನಂದ್ರೆ ಮಮತಾರಷ್ಟೇ ಸಮರ್ಥವಾಗಿದ್ದಾರೆ. ಅವರು ಎಲ್ಲ ಮನೆ ಹೋಗ್ತಾ ಇದ್ದಾರೆ, ಓಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ. ಅದರ ಅರ್ಥ ಏನಂತಂದ್ರೆ SIR ಅನ್ನೋದನ್ನೇ ಒಂದು ಅನುಮಾನ. ಇಲ್ಲ ಅಂತಿದ್ರೆ ಗ್ಯಾರಂಟಿಯಾಗಿ ಇವಾಗಲೇ ಹೇಳ್ಬೋದಾಗಿತ್ತು, ಮಮತಾ ದೀದಿ ಎಂದೂ ಸೋಲಕ್ಕೆ ಸಾಧ್ಯ ಇಲ್ಲ ಅಂತ ಬಿಟ್ಟು. ಆದ್ರೆ SIR ಈ ಸರ್ತಿ ಅನುಮಾನ ಇದೆ. ಯಾಕಂದ್ರೆ ಆಯ್ತಮ್ಮ 89 ಲಕ್ಷ ಜನ ತೆಗೆದಾಕಿದಿರಲ್ಲ, ಚಿಂತೆ ಇಲ್ಲ. 34 ಲಕ್ಷ ಜನ ದಾಖಲೆ ಸಮೇತ ಬಂದವ್ರನ್ನಾದ್ರೂ ಅಲೋ ಮಾಡಬೇಕಾಗಿತ್ತು, ಸುಪ್ರೀಂ ಕೋರ್ಟ್ ಅಲೋ ಮಾಡಬೇಕಾಗಿತ್ತು, ಮಾಡಿಲ್ಲ, ಅದು ಚಿಂತೆ ಇಲ್ಲ. ಸೊ ಆದ್ದರಿಂದ ಇವಾಗ ಲಾಸ್ಟ್ ಟೈಮ್ ಲೋಕಸಭೆ ಎಲೆಕ್ಷನ್ ಆಯ್ತು, ಏನಾಯ್ತು? ಇವಾಗ TMC ಎಷ್ಟು ಬಂತು? 29. ಆಯ್ತಾ? 29. BJP ಬಂದಿರೋದು ಬರೀ 12. ಸೊ ಅವಾಗೂ ಸಹಿತ ಮಮತಾದವರು ಏನು ಇನ್ನ 2 ವರ್ಷ ಆಗಿಲ್ಲ, ಅಷ್ಟು ಅವ್ರಿಗೆ ಪ್ರಭಾವವಂತರು ಇದ್ದೇ ಇತ್ತು. ಆದ್ದರಿಂದ ಈ ಸರ್ತಿಯು ಸಹಿತ ಒಟ್ಟು ಇರತಕ್ಕಂಥದ್ದು 294 ಸೀಟ್ಗಳು. ಅದು ಬೇಕಾಗಿರೋದು ಬಹುಮತಕ್ಕೆ 148 ಸೀಟ್ಗಳು. ಸೊ ಆದ್ದರಿಂದ ಇವುಗಳನ್ನ ಇವರು ತೆಗೆದುಕೊಳ್ಬೇಕು ಅನ್ನೋದು ಅಲ್ಲಿರ್ತಕ್ಕಂಥ ಬಂಗಾಲ್ನವರ ಆಸೆ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೂ ಸಹಿತ 50-50 ಗ್ಯಾರಂಟಿಗೆ ಹೆಂಗೆ ತಮಿಳುನಾಡಿನಲ್ಲಿ DMK ಬಂದೇ ಬರುತ್ತೆ ಅಂತ ನಾವು ಈಗ ಹೇಳಕ್ ಸಾಧ್ಯ ಇದೆಯೋ, ನಿಮ್ಮ ಎಲ್ಲ ಸಮೀಕ್ಷೆಗಳು ಹೇಳ್ತಾವೋ, ಆ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇದಮಿತ್ಯಂ ಅಂತ ಹೇಳಕ್ ಸಾಧ್ಯ ಇಲ್ಲ. ಅಲ್ಲಿ 50-50 ಚಾನ್ಸಸ್ ಇದೆ. ಬಟ್ NDA ಕೊಟ್ಟಿರುವಂತಹ ಕಾರಣಗಳು ಸರ್, ಅಲ್ಲಿ ಅಕ್ರಮ ವಲಸಿಗರಿರ್ಬೋದು, ಅದನ್ನೆಲ್ಲ ನಾವು ರಿಮೂವ್ ಮಾಡ್ತೀವಿ, ಅದೆಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಪ್ರೂವ್ ಮಾಡಕ್ ಹೊರಟಿದ್ದಾರೆ. ಓಕೆ, ಅದು ನಾನು ಹೇಳ್ತಾ ಇರೋದು, ಅಕ್ರಮ ವಲಸಿಗರಿದ್ದಾರೆ, ಬಂಗಾಳದಿಂದ ಎಷ್ಟೋ ಜನ ಬಂದಲ್ಲಿ ಇದ್ದಾರೆ, ಹೌದು, ನುಸುಳುಕೋರರು ಅಂತ ಹೇಳ್ತಾ ಇದ್ದಾರೆ, ಸಂತೋಷ. ಆದ್ರೆ ಈ ನುಸುಳುಕೋರನ್ನ ತಡೆಯುವ ಕೆಲಸ ಬಂಗಾಳದ್ದಲ್ಲ, ಪಶ್ಚಿಮ ಬಂಗಾಳದ್ದಲ್ಲ, ದೀದಿದಲ್ಲ. ಅದು ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಅಂತಿದೆ ಅಲ್ವಾ, ಅಮಿತ್ ಶಾ ಅವರು ಇದಾರಲ್ಲ ಅವರು ಅದನ್ನ ಎಲ್ಲ ಬೇಲಿ ಹಾಕಿ ತಡೆದು ಯಾರು ಬರದಂಗೆ ಮಾಡಬೇಕಾಗಿರೋ ಕೆಲಸ. ಆಕಸ್ಮಿಕವಾಗಿ ಅಲ್ಲಿ ನುಸುಳುಕೋರರು ಬಂದಿದ್ರೆ ಅದು ಕೇಂದ್ರ ಸರ್ಕಾರದ ವೈಫಲ್ಯವೇ ಹೊರತು ರಾಜ್ಯ ಸರ್ಕಾರದಲ್ವಲ್ಲ ಮೇಡಮ್. ಸೊ ಆದ್ದರಿಂದ ನೀವು ಬಾರ್ಡರ್ ಅಲ್ಲಿ ಅಲ್ಲೇ ನಿಮ್ದೇ ಆದಂತ ಫೋರ್ಸ್ ಇದೆ, BFS ಇದೆ, ಎಲ್ಲ ಫೋರ್ಸ್ಗಳು ಇಟ್ಕೊಂಡಿದ್ದೀರಲ್ವಾ, ಯಾಕೆ ನೀವು ಅವ್ರನ್ನ ಬಿಟ್ಟಿದ್ದೀರಿ ಒಳಗಡೆಗೆ? ಬಿಟ್ಟದ್ದು ನಿಮ್ದೇ. ಆಕಸ್ಮಿಕವಾಗಿ ಅವ್ರು ಬಂದಿದ್ರೆ, ಇವರು ನಾಗೇಂದ್ರ ಸರ್ ಹೇಳಿದಂಗೆ ಅವರು ಆಧಾರ್ ಕಾರ್ಡ್ ಮಾಡಿಸಿದ್ದಾರೆ, ಇನ್ನೊಂದು ಕಾರ್ಡ್ ಮಾಡಿಸಿದ್ದಾರೆ, ಸರಿ ಸಂತೋಷ. ಆದ್ರೆ ಒಳಗಡೆ ಬರ್ಲಿಕ್ಕೆ ಬಿಟ್ಟಿರ್ತಕ್ಕಂಥವ್ರು ಯಾರು? ರೈಟ್, ಅಲ್ಲಿಗೆ ಬರ್ತೀನಿ ಸರ್. ಶಶಿಧರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಬದ್ಧವಾದ ಹೋರಾಟ ಇದು ಈ ಚುನಾವಣೆ ಅಂತೇನಾದರೂ ನಾವು ತಗೋಬೋದಾ ಅನ್ನೋದು ಪ್ರಶ್ನೆ. ನಿಮ್ಮ ಜೊತೆ ನಾನು ಹಾಗೆ ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕಿಂಗ್ ಇದೆ, ತೊಗೊಂಬಿಟ್ಟು ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ನೋಡಿ, ಜಿ ನ್ಯೂಸ್ ಚುನಾವಣೋತ್ತರ ಸಮೀಕ್ಷೆಯ ಮತ್ತೊಂದು ಭಾಗ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ BJPಗೆ ಅಧಿಕಾರ ಅಂತ. ರೈಟ್, ಈ ಸತಿ 50-50 ಅಂತ ಈಗಷ್ಟೇ ಶಶಿಕಾಂತ್ ಯಡಳ್ಳಿಯವರು ಹೇಳ್ತಾ ಇದ್ರು. BJP ಬಹುತೇಕ 144ರಿಂದ 160 ಸ್ಥಾನಗಳು.
TMC 129 ಇವತ್ತು ಈ ಸತಿ ವಿಶೇಷವಾಗಿ ಈಗಾಗಲೇ ಶಶಿಕಾಂತ್ ಹೆಡ್ಡಳ್ಳಿ ಅವರು ಉಲ್ಲೇಖ ಮಾಡ್ತಾ ಇದ್ರು SIR ಎಫೆಕ್ಟ್ ತುಂಬ ಇದೆ. 89 ಲಕ್ಷ ವೋಟರ್ಸ್ ವೋಟ್ ಹಾಕೋದನ್ನು ಕಳ್ಕೊಂಡಿದ್ದಾರೆ. 294 ಸೀಟ್ಗಳಿರುವಂತಹ ಇಲ್ಲಿ 148 ಮ್ಯಾಜಿಕ್ ನಂಬರ್. ಜಿ ನ್ಯೂಸ್ನ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಅಭೂತಪೂರ್ವವಾದಂಥ ಯಶಸ್ಸನ್ನು ಬಹುತೇಕ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಒಂದು ರೀತಿ ಕುತೂಹಲದ ಚರ್ಚೆ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ದೀದಿಯ ವರ್ಚಸ್ಸು, ದೀದಿಯ ಪ್ರಯತ್ನ ಇಲ್ಲಿ ಕೈ ಹಿಡಿಯೋದಿಲ್ವಾ? ಬಹಳ ಕುತೂಹಲ ಇದೆ. BJP ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ಅನ್ನುವಂತಹ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ. 144ರಿಂದ 160 ಅಂದರೆ 148 ಮ್ಯಾಜಿಕ್ ನಂಬರ್ ಆದರೂ ಅದು ಈಸಿಯಾಗಿ ಬಂದ್ಬಿಡುತ್ತೆ ಅಂತ. ಇನ್ನೊಂದು ಹಾರ್ಡ್ಲಿ 4-5 ತುಂಬ ಈಸಿ. ಅಂದರೆ ಇತರ ಪಕ್ಷಗಳು 1-5 ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿದ್ರೆ ತುಂಬ ಸುಲಭ ಅಂತ. ಹಾಗಾಗಿ ಶಶಿಧರ್ ಅವ್ರ ಹತ್ರನೇ ಮಾತಾಡಬೇಕಾಗತ್ತೆ. ನಾನು ಆಗಲೇ ಕೇಳ್ತಾ ಇದ್ದೆ, ಪ್ರಜಾಪ್ರಭುತ್ವ ಸಂವಿಧಾನಬದ್ಧವಾದಂಥ ಚುನಾವಣಾ ಹೋರಾಟ ಅಂತ ಇದನ್ನು ಕರಿಬೋದಾ, ಕರೆಯೋಕ್ಕಾಗೋದಿಲ್ವಾ ಅಂಥೇಳಿ. ಈಗಷ್ಟೇ ಜಿ ನ್ಯೂಸ್ನ ಚುನಾವಣೋತ್ತರ ಸಮೀಕ್ಷೆಯನ್ನು ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ಶಶಿಧರ್ ಅವರೇ ಏನು ಹೇಳ್ತೀರಿ ಅಂತ ಹೇಳಿ. ಯಾಕಂದರೆ ಗೆದ್ದಾಗ BJPಯನ್ನು ಹೊರತುಪಡಿಸಿ ಶಶಿಧರ್ ಅವರ ಗೆದ್ದಾಗ ಅದು ನೀವು ಯಾವುದ್ರ ಮೇಲೂ ಆರೋಪ ಮಾಡೋದಿಲ್ಲ. ಆದರೆ BJP ಗೆದ್ದಾಗ EVM ತಗೋತೀರಿ, SIR ತಗೋತೀರಿ. ಹೆಂಗಿದ್ದನ್ನು ಅರ್ಥೈಸ್ಕೋಬೇಕು? ನಾನಂತೂ ವೈಯಕ್ತಿಕವಾಗಿ ಯಾವತ್ತೂ ಸಹ EVM ಆಗ್ಲಿ ಇನ್ನೊಂದು ಮತ್ತೊಂದು ಅಂತ ಹೇಳಿಲ್ಲ. ಅದು ಜನರೇ ಉತ್ತರ ಕೊಟ್ಟಿರ್ತಾರೆ. ಜನರೇ ಉತ್ತರ ಕೊಡುವಾಗ ಅದು ಒಂದು ದೊಡ್ಡ ಮಟ್ಟದ ಉತ್ತರ ಅಥವಾ ಸಣ್ಣ ಮಟ್ಟದ ಉತ್ತರವನ್ನು ಕೊಟ್ಟಿರ್ತಾರೆ ಅಂತಾನೆ ಬಯಸ್ಬೋದು. ಆದ್ರೆ ಇಲ್ಲಿ ಹೇಳ್ಬೇಕಾಗಿರೋದು, ನಾನು ಹೇಳ್ತಾ ಇರೋದು ಆಮಿಷಗಳನ್ನು ಪಡ್ತಾ ಇದ್ದೀರಿ. ಆಮಿಷಗಳಿಗೆ ಜನ ತುತ್ತಾಗ್ತಾ ಇದ್ದಾರೆ. ಜನರು ಇವತ್ತು ಬಡತನ ರೇಖೆಯಿಂದ ಸಾಕಷ್ಟು ಜನರು ಇನ್ನು ಕೆಳಗಡೆನೆ ಉಳಿದಿದ್ದಾರೆ. ಅವರಿಗೆ ನೀವು ಹೆಚ್ಚಿನ ಆಮಿಷಗಳನ್ನು ಒಟ್ಟಿ ಮತಗಳನ್ನು ಕೊಂಡ್ಕೊಳ್ತಾ ಇದ್ದೀರಾ, ಅದು ನಮ್ಮ ಕಳಕಳಿ. ಮತಗಳನ್ನ ನೀವು ಹಾಗೆ ಬಿಡಿ, ಅವರು ಯಾರಿಗೆ ಓಟ್ ಹಾಕ್ಬೇಕೋ ಅವ್ರು ಓಟ್ ಹಾಕ್ತಾರೆ. ಯಾರು ಸಮರ್ಥರೋ ಅವ್ರಿಗೆ ಓಟ್ ಹಾಕ್ತಾರೆ. ಈ ದೇಶದ ಭವಿಷ್ಯವನ್ನು ಕಾಪಾಡೋರು ಯಾರೋ ಅವ್ರು ಓಟ್ ಹಾಕ್ತಾರೆ. ಮತಗಳನ್ನ ಏನ್ ಮಾಡ್ತಿದೆ ಶಶಿಧರ್ ಅವರೇ? ಚುನಾವಣಾ ಆಯೋಗ ನಾವು ಮತಗಳನ್ನು ಕಳ್ತನ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಪಕ್ಷಗಳು ಅದರಲ್ಲೂ ಮುಖ್ಯವಾಗಿ BJP ಅಂತ ಪಕ್ಷ, ಒಂದು ದೊಡ್ಡ ಪಕ್ಷ, ಈ ಚುನಾವಣಾ ಆಯೋಗ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ. ಚುನಾವಣಾ ಆಯೋಗದ ಏಜೆಂಟ್ ಆಫ್ BJP. ಅದು ಚುನಾವಣಾ ಆಯೋಗವಾಗಿ ಉಳಿದಿಲ್ಲ. ಅದು ಜ್ಞಾನೇಶ್ ಅಂತ ಅವರು ನೀತಿಯಾಗಿ ಕೂತ್ಕೊಂಡು, ಹೌದು, ಕಂಪ್ಲೀಟ್ ಏಜೆಂಟ್. ನಾವು ಅದನ್ನ ತಳ್ಳಿ ಹಾಕೋಗಿಲ್ಲ. ಮುಂದಿನ ದಿನಗಳಲ್ಲಿ ಅದಕ್ಕೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಅವರು ಅಧಿಕಾರದಿಂದ ಇಳಿದ ಕೆಲವೇ ದಿನಗಳಲ್ಲಿ ಅದರ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಈಗಾಗಲೇ ಸಾಕಷ್ಟು ಜನ ಅಧಿಕಾರದಿಂದ ಹೊರಗಡೆ ಬಂದ ನಂತರ BJP ಏನ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮುರಳಿ ಮನೋಹರ್ ಜೋಶಿ ಅವರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಜಸ್ವಂತ್ ಸಿಂಗ್ ಮಾಜಿ ಕೇಂದ್ರ ಮಂತ್ರಿಗಳು ಅವರು ಸಹ ಪ್ರಜಾಪ್ರಭುತ್ವ ಸರಿಯಾದ ನಿಟ್ಟಿನಲ್ಲಿ ನಡ್ಕೊಳ್ತಾ ಇಲ್ಲ, BJP ಪಕ್ಷ ಒಂದು ಸನ್ನಡತೆ ನಡೀತಾ ಇಲ್ಲ ಅಂತ ಹೇಳ್ತಾ ಇದೆ. ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳ್ತಾ ಇದ್ರೆ BJP ಒಂದು ಪಕ್ಷವಾಗಿ ಉಳಿದಿಲ್ಲ, ಇದೊಂದು ವ್ಯಾಪಾರೀಕರಣ ಆಗ್ತಾ ಇದೆ. ಈ ವ್ಯಾಪಾರದಿಂದ ತಗೊಳ್ಳುವಂತ ವ್ಯಾಪಾರ ಮಾಡ್ತಾ ಇದ್ದಾರೆ BJP ಪಕ್ಷ ಅಂತ ಅವರ ಪಕ್ಷದ ನಾಯಕರನ್ನ ಹೇಳಿರ್ತಕ್ಕಂಥದ್ದೇ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಮತ್ತೆ ಹಾಗೆ ಸಹ ನಡೀತಾ ಇದೆ. ಈಗ ಜಿದ್ದಾಜಿದ್ದಿನಿಂದ ಒಬ್ಬ ಮಹಿಳೆಯರಿಗೆ 33% ಒಂದು ಪ್ರಾಶಸ್ತ್ಯ ಕೊಡ್ತೀವಿ, 33% ನಾವು ತಗೊಂಡ್ ಬರ್ತೀವಿ ಅಂತ ಅಮೆಂಡ್ಮೆಂಟ್ MLA MP ಗಳಿಗೆ ಹೊರಟಿದೆ. ಆದ್ರೆ ಮಹಿಳಾ ಮುಖ್ಯಮಂತ್ರಿನೇ ಇಳಿಸ್ತೀವಿ ಅಂತ ಜಿದ್ದಾಜಿದ್ದಿ ಬಿದ್ದಿದ್ದೀರಲ್ಲ, ನೀವು ಕೇಂದ್ರ ಸರ್ಕಾರದಿಂದ ಏನಾಗುತ್ತೆ? ಈ ಪಶ್ಚಿಮ ಬಂಗಾಳ ನೀವು ಸೋತ್ರು ನಿಮ್ಗೇನು ಸಮಸ್ಯೆ ಇಲ್ಲ, ಗೆದ್ರು ಸಮಸ್ಯೆ ಇಲ್ಲ. ನೀವು ರಾಜಕೀಯ ಒಂದು ಇಚ್ಛಾಶಕ್ತಿ ಬರುತ್ತೆ. ನಿಮ್ಮ ಒಂದು ಶಕ್ತಿಯನ್ನು ನೀವು ತೋರಿಸ್ಬೇಕು. ಆ ನಿಟ್ಟಿನಲ್ಲಿ ಹೊರಟಿದ್ದೀರಾ ಅಷ್ಟೇ ಹೊರತು ಪಶ್ಚಿಮ ಬಂಗಾಳ ನಿಮ್ಗೆ ಥ್ರೆಟ್ ಇಲ್ಲ. ಮಮತಾ ಬ್ಯಾನರ್ಜಿ, ನೀವು ಎಷ್ಟು ಚೆನ್ನಾಗಿದ್ರಿ. ಮಮತಾ ಬ್ಯಾನರ್ಜಿ ಅವರು ನಿಮ್ಗೆ ಬಟ್ಟೆಗಳನ್ನು ಕಳಿಸ್ತಾ ಇದ್ರು, ನೀವು ಅವ್ರಿಗೆ ಸ್ವೀಟ್ ಅನ್ನು ಕಳಿಸ್ತಾ ಇದ್ರಿ. ನರೇಂದ್ರ ಮೋದಿ ಅವರು ಅಷ್ಟು ಚೆನ್ನಾಗಿರತಕ್ಕಂತ ಬಾಂಧವ್ಯವನ್ನು ಹೊಂದಿದ್ರಿ. ಆದ್ರೆ ಈಗ ಏಕಾಏಕಿ ಮಮತಾ ಬ್ಯಾನರ್ಜಿನವ್ರನ್ನ ಕೆಳಗಡೆ ಇಳಿಸ್ಲೇಬೇಕು. ಮತ್ತು ಪಶ್ಚಿಮ ಬಂಗಾಳದ ಅಸ್ಮಿತೆಯನ್ನ ಗುಜರಾತಿಗಳು ತಗೊಳ್ಬೇಕು. ಈ ಗುಜರಾತಿ ಮತ್ತೆ ವ್ಯಾಪಾರೀಕರಣ ಏನಿದ್ದಾರೆ, ಅದಾನಿ ಮತ್ತೆ ಅಂಬಾನಿಗಳನ್ನ ಪಶ್ಚಿಮ ಬಂಗಾಳದಲ್ಲಿ ಬಿಟ್ಟು ವ್ಯಾಪಾರ ನಡೆಸಿ ಸಾವಿರಾರು ಕೋಟಿಗಳನ್ನು ಲೂಟಿ ಹೊಡಿಬೇಕು ಅಂತ BJP ಹೊರಟಿದೆ ಹೊರತು ಇದು ಪ್ರಜಾಪ್ರಭುತ್ವ ತಂತ್ರ ಮತ್ತು ಪ್ರಜಾತಂತ್ರ ವ್ಯವಸ್ಥೆಯನ್ನ ಗಟ್ಟಿಗೊಳಿಸುವ ನೆಲೆಯಲ್ಲಿ BJP ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಇಲ್ಲ. ಮತ್ತು ಸಾಮ್ರಾಟ ಅಶೋಕ ಅಂತ ನಾವು ಹಿಸ್ಟ್ರಿಯಲ್ಲಿ ಏನ್ ಕೇಳಿದ್ವಿ ಇತಿಹಾಸ, ಆ ಸಾಮ್ರಾಟ ಅಶೋಕನೇ ಆಗುವ ನಿಟ್ಟಿನಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಹೊರಟಿದ್ದಾರೆ. ಇದಕ್ಕೊಂದು ಫುಲ್ ಸ್ಟಾಪ್ ಅಂತೂ ಇದ್ದೇ ಇದೆ.
ಎಲ್ಲವೂ ಒಂದು ಜನ್ಮ ಇರುತ್ತೆ, ಅದು ಎತ್ತರಕ್ಕೆ ಬೆಳೆಯುತ್ತೆ, ನಂತರ ಅದಕ್ಕೊಂದು ಸಾವಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಇದು ಬಿಜೆಪಿ ಪಕ್ಷದ ಪತನವೂ ಸಹ ಒಂದು ದಿನ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಆಗ ಮುಂದೊಂದು ದಿನ ಏಳಲಾರದಷ್ಟು ಅದು ಪಾತಾಳಕ್ಕೆ ಕೆಳಗಿಳಿರುತ್ತೆ. ಅದುವರೆಗೂ ನಾವು ಕಾಯ್ಬೇಕು ಮತ್ತು ಜನ ಜಾಗೃತಿಯನ್ನು ಸಹ ನಾವು ಮೂಡಿಸ್ತಾ ಇರಬೇಕು. ಜನಗಳಿಗೆ ಇನ್ನೂ ಸಹ ಜಾಗೃತರಾಗ್ತಾ ಇಲ್ಲ. ಇವರು ಜಾತಿಯ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ, ಮತೀಯ ವಿಷ ಬೀಜವನ್ನು ಬಿತ್ತುತ್ತಾ ಇದ್ದಾರೆ. ಮತ್ತೆ ಪಶ್ಚಿಮ ಬಂಗಾಳದಿಂದ ನುಸುಳುಕೋರರು ಬರ್ತಾರೆ, ನಾವು ನುಸುಳುಕೋರರನ್ನ ತಡೀತೀವಿ, ಮಮತಾ ಬ್ಯಾನರ್ಜಿ ತಡೀತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಎಲ್ಲಾ ನೀವು ಕೇಂದ್ರ ಸರ್ಕಾರನೇ ನಿಮ್ಮಲ್ಲಿ ಇಟ್ಕೊಂಡು ಹಲವಾರು ಕಡೆ ಸಾವಿರಾರು ಕಿಲೋಮೀಟರ್ಗಳಷ್ಟು ಗಡಿಯ ಒಂದು ವಿಸ್ತೀರ್ಣವನ್ನು ನೀವು ಸರಿಯಾಗಿ ದೃಢಪಡಿಸಿಲ್ಲ ಮತ್ತು ಗಡಿಗಳಿಗೆ ನೀವು ಸರಿಯಾದ ತಂತಿಗಳನ್ನು ಬೇಲಿಯನ್ನು ಸಹ ಹಾಕಿಲ್ಲ. ಅಲ್ಲಿ ನಿಯೋಜನೆ ಮಾಡಬೇಕಾಗಿರ್ತಕ್ಕ ನಮ್ಮ BSF ಮತ್ತೆ ಇನ್ನೊಂದು ನಿಯೋಜನೆ ಮಾಡಬೇಕಾಯ್ತು, ಅದನ್ನೂ ಸಹ ನೀವು ನಿಯೋಜನೆ ಮಾಡದೆ ನಮ್ಮ ದೇಶಕ್ಕೆ ಮೋಸ ಮಾಡ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ನುಸುಳುಕೋರರ ಹೆಸರಲ್ಲಿ ಮತ ಪಡೆಯಕ್ಕೆ ಹೋಗ್ತಾ ಇದೆಯಲ್ಲ, ಅದು ನಿಮ್ಮ ದೊಡ್ಡ ಒಂದು ಹಿನ್ನಡೆ ಮತ್ತು ಬಿಜೆಪಿಯ ಒಂದು ದೊಡ್ಡ ದ್ವಂದ್ವ ನೀತಿ. ಪಶ್ಚಿಮ ಬಂಗಾಳದಲ್ಲಿ ಯಾರು ಹಂಗಾದ್ರೆ ಈ ಸತಿ ಅಧಿಕಾರ? ಈ ಸರಿ ಖಂಡಿತವಾಗಿ ಪಶ್ಚಿಮ ಬಂಗಾಳ, ನೀವು ಯಾವುದೇ ಒಂದು ಇದು ತಗೊಳ್ಳಿ, ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಮಮತಾ ಬ್ಯಾನರ್ಜಿ ಅವರು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಇದು ಕೇವಲ ಬಿಜೆಪಿಯ ಒಂದು ತಂತ್ರಗಾರಿಕೆ. ಈ ಪೋಲ್ ಡೈರಿ ಏನಿದೆ, ಇದೆಲ್ಲ ಎಕ್ಸಿಟ್ ಪೋಲ್ಗಳು, ಇದೊಂದು ತಂತ್ರಗಾರಿಕೆಯನ್ನು ಸಹ ಅವ್ರು ಮಾಡಿದ್ದಾರೆ. ತಂತ್ರಗಾರಿಕೆನಲ್ಲಿ ಅವರು ಯಶಸ್ವಿಗೊಳಿಸೋದಿಲ್ಲ. ಒಂದು ನಮ್ಮ ಮಮತಾ ದೀದಿ ಏನಿದ್ದಾರೆ ಅವ್ರಿಗೆ ಸಹ ವಿಜಯಮಾಲೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಏನಂದ್ರೆ ಒಂದೇ ಒಂದು ತಿಳ್ಕೋಬೇಕು, ಒಬ್ಬ ಎಂಪಿ ಅವರು ಉಲ್ಲೇಖ ಮಾಡಿದ್ರು, ಒಂದೇ ಒಂದು MP ಉಲ್ಲೇಖ ಮಾಡಿದ್ರು, ಒಂದು ಗುಂಡಾ ಒನ್ಸ್ ಎ ಗುಂಡಾ ಆಲ್ವೇಸ್ ಗುಂಡಾ ಅಂತ ಅಮಿತ್ ಶಾ ಅವರ ವಿರುದ್ಧ. ಯಾಕೆಂದ್ರೆ ಅವ್ರು ಅಷ್ಟು ದೊಡ್ಡ ನಿಟ್ಟಿನಲ್ಲಿ ದೀದಿ ತುಮ್ಕೋ ನೈ ಚೋಡುಂಗ ಅಂತ ಹೇಳ್ತಾರಲ್ಲ, ಒಬ್ಬ ಗೃಹ ಮಂತ್ರಿ ಆಡುವ ಮಾತಲ್ಲ. ಇವರು ಒಬ್ಬ ಸಾಮಾನ್ಯ ಗೂಂಡನ ರೀತಿಯಲ್ಲಿ ಮಾತನಾಡುವುದನ್ನ ಇನ್ನಾದ್ರೂ ನಿಲ್ಲಿಸಬೇಕು. ಜನ ಜಾಗೃತರಾಗಿದ್ರೆ ಈ ದೇಶದ ಜನ ನಿಮ್ಗೆ ತಕ್ಕ ಉತ್ತರವನ್ನು ಕೊಡ್ತಾರೆ. ರೈಟ್. AAP ವಕ್ತಾರರ ಪ್ರಕಾರ ಈ ಸತಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿನೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಅಂತ. ಬಟ್ ಸಮೀಕ್ಷೆಯ ಒಂದಷ್ಟು ಮಾಹಿತಿಯನ್ನು ನೀವು ಗಮನಿಸಿದ್ದೀರಿ, BJP ಅನ್ನುವಂಥ ಮಾಹಿತಿ ಇದೆ. ಸೊ ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಅಂತಿಮವಾಗಿ ಫಲಿತಾಂಶ ದಿವಸನೇ ಗೊತ್ತಾಗೋದು. ಬಟ್ ಎಕ್ಸಿಟ್ ಪೋಲ್ ಬಹುತೇಕ ನೀವು ಗಮನಿಸ್ತಾ ಇದ್ದೀರಿ, ಅದು BJPಗೆ ಹತ್ತಿರವಾಗಿದೆ ಪಶ್ಚಿಮ ಬಂಗಾಳದ ವಿಚಾರದಲ್ಲಿ.